everyone, welcome to Maths class 9th standard part 1. Let us continue with the lesson chapter 2 polynomials. 8th question, factorize each of the following. First question ನೋಡಿ ಏನಿದೆ ಅಂತ 8a cube plus b cube plus 12a square b plus 6ab square. ಇಲ್ಲಿ ಎಲ್ಲ ಕಡೆಯಿಂದ ಪ್ಲಸ್ ಇದೆ ಅಂದರೆ ಯಾವ ಒಂದು ಐಡೆಂಟಿಟಿ ಅಂತ ನಾವು ಬರ್ಕೊಳ್ಬೇಕು. x plus y whole cube is equal to x cube plus y cube plus 3xy into x plus y ಎಲ್ಲ ಕಡೆ ಪ್ಲಸ್ ಇರೋದ್ರಿಂದ ಓಕೆ. ಈಗ ನಾವು ಎಕ್ಸ್ ಕ್ಯೂಬ್ ಅಂದರೆ 8a ಕ್ಯೂಬ್ ಅಂತ ಇದೆ. ಸೊ 8a ಕ್ಯೂಬ್ ಅಂದರೆ ಎಷ್ಟಾಗುತ್ತೆ, 8ನ ಕ್ಯೂಬ್ ರೂಟ್ 2a ಇಸ್ ಈಕ್ವಲ್ ಟು ಎಕ್ಸ್. ಅದೇ ರೀತಿ b ಕ್ಯೂಬ್ ಇಸ್ ಈಕ್ವಲ್ ಟು y ಕ್ಯೂಬ್ ಇಲ್ಲಿ, ಹಾಗಾಗಿ b ಇಸ್ ಈಕ್ವಲ್ ಟು y. ಈಗ ಇಲ್ಲಿ ನೆಕ್ಸ್ಟು ಮಾಡ್ತಾ ಹೋಗೋಣ. ಎಕ್ಸ್ ಜಾಗಕ್ಕೆ 2a ಕ್ಯೂಬ್ ಪ್ಲಸ್ y ಜಾಗಕ್ಕೆ b ಕ್ಯೂಬ್ ಆಯಿತಾ. ನೆಕ್ಸ್ಟು 3 ಇಂಟು 2a ಇಂಟು b ಇಂಟು 2a ಪ್ಲಸ್ b. ಇಲ್ಲಿಗೆ ನೋಡಿ 3 2s 6 6ab ಆಯಿತಾ. ಇಲ್ಲಿ ಇವಾಗ ನಾವು ಮತ್ತೆ ಮಲ್ಟಿಪ್ಲೈ ಮಾಡಬೇಕು ನೋಡಿ. 3 2s 6ab ಇಂಟು 2a ಪ್ಲಸ್ b. ಇಲ್ಲಿ ನೋಡಿ 6 2s 12a ಸ್ಕ್ವೇರ್ b. ಓಕೆ, 6 1s 6ab ಸ್ಕ್ವೇರ್. ಸೊ ಎಲ್ಲದನ್ನು ಇದು ಫುಲ್ಫಿಲ್ ಮಾಡೋದ್ರಿಂದ ಯಾವ ಒಂದು ಇಲ್ಲಿ ಎ ಜಾಗಕ್ಕೆ ಏನು ಬರೀಬೇಕು, 2a ಪ್ಲಸ್ b ಹೋಲ್ ಕ್ಯೂಬ್ ಆಯಿತು. ಸೊ ಇದನ್ನು ಬಿಡಿಸಿ ಬರೆಯೋದಾದರೆ ಯಾವ ರೀತಿ ಬರಿತೀವಿ ರೀ, 2a ಪ್ಲಸ್ b ಇಂಟು 2a ಪ್ಲಸ್ b ಇಂಟು 2a ಪ್ಲಸ್ b ಅಂತ ಬರಿತೀವಿ. ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನ್ ನೋಡಿ, ಸೇಮ್ ಇದೆ, ಸೈನ್ ಏನಾಗಿದೆ, ಮೈನಸ್ ಆಗಿದೆ. ಸೊ ಇಲ್ಲಿ ಯಾವ ಒಂದು ಐಡೆಂಟಿಟಿ ಬರುತ್ತೆ, ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಓಕೆ, ಇಲ್ಲೀಗ ಎ ಕ್ಯೂಬ್ ಅಂದರೆ 2a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಬಿ ಕ್ಯೂಬ್ ಮೈನಸ್ ಇಲ್ಲಿ 3 ಇಂಟು 2a ಇಂಟು ಬಿ ಇಂಟು 2a ಮೈನಸ್ ಬಿ. ಓಕೆ, ಇಲ್ಲಿರೋದನ್ನ 3 2s 6ab ಇಂಟು 2a ಮೈನಸ್ b. ಪ್ಲಸ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 6 2s 12a ಸ್ಕ್ವೇರ್ b. ಇಲ್ಲಿ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 6 1s 6 a b ಇಂಟು b ಸ್ಕ್ವೇರ್. ಹಾಗಾಗಿ ಎ ಜಾಗಕ್ಕೆ 2a, ಬಿ ಜಾಗಕ್ಕೆ ಮೈನಸ್ ಬಿ ಹೋಲ್ ಕ್ಯೂಬ್ ಆಯಿತು. ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್. ಇದನ್ನು ಯಾವ ರೀತಿ ಬರೀತೀರಾ, 2a ಮೈನಸ್ ಬಿ ಇಂಟು 2a ಮೈನಸ್ ಬಿ ಇಂಟು 2a ಮೈನಸ್ ಬಿ ಅಂತ ಬರಿತೀವಿ. ಥರ್ಡ್ ಒನ್ 27 ಮೈನಸ್ 125a ಕ್ಯೂಬ್ ಮೈನಸ್ 135a ಪ್ಲಸ್ 225a ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲೂ ನಿಮಗೆ ಬಿ ಕಾಣಿಸಿಲ್ಲ. ಓಕೆನಾ. ಈಗ 27ನ ಕ್ಯೂಬ್ ರೂಟ್ ಏನು, 3. ಬಿಕಾಸ್ 3 3s 9 9 3s 27. ಇಲ್ಲಿ ಎ ಕ್ಯೂಬ್ ಇರೋದ್ರಿಂದ 125a ಕ್ಯೂಬ್ ಅಂದರೆ ಇದು ಕೂಡ 5 ಆಗುತ್ತೆ. 5 5s 25 25 ಇಂಟು 5 ಈಸ್ 125. ಹಾಗಾಗಿ 3ನ ಬಿ ಅಂತ ತಗೊಳ್ತೀವಿ, ಇದನ್ನು ಎ ಅಂತ ತಗೊಳ್ತೀವಿ. ಓಕೆ, 5a ಹೋಲ್ ಕ್ಯೂಬ್. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಆಗುತ್ತೆ. ಕ್ಯೂಬ್ ಅಂದರೆ ಮೈನಸ್ 5a ಹೋಲ್ ಕ್ಯೂಬ್. ಇಲ್ಲಿ 3 ಕ್ಯೂಬ್ ಮೈನಸ್ 5a ಸ್ಕ್ವೇರ್ ಮೈನಸ್ ಇದು ಯಾವುದು, ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಫಾರ್ಮುಲಾ. ಓಕೆನಾ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಇಲ್ಲಿಗ ಎಕ್ಸ್ ಕ್ಯೂಬ್ ಬರ್ಕೊಂಡಿದ್ದೀವಿ, ವೈ ಕ್ಯೂಬ್ ಬರ್ಕೊಂಡಿದ್ದೀವಿ, ಮೈನಸ್ 3 ಇಂಟು ಎಕ್ಸ್ ಅಂದರೆ 3, ವೈ ಅಂದರೆ 5a ಪ್ಲಸ್ ಇಲ್ಲಿ ಇಂಟು ಎಕ್ಸ್ ಮೈನಸ್ ವೈ ಅಂತಂದರೆ ಎಕ್ಸ್ ಅಂದರೆ 3 ಮೈನಸ್ ವೈ ಅಂದರೆ 5a. ಓಕೆನಾ. ಈಗ ಇಲ್ಲಿ ನೋಡಿ, ಮೈನಸ್ 3 3s 9 9 5s 45 a ಇಂಟು 3 ಮೈನಸ್ 5a. ಇಲ್ಲಿಗ 5 3 15ಕ್ಕೆ 5
ದಶಕ 1 4 ಮೂಲ 12 12 1 13 ಓಕೆ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಎ ಇದು ಬಂತಾ ಈ ಪಾರ್ಟ್ ಬಂತು ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 5 5 are 25 so 2 carry 4 5 are 20 20 plus 2 is 22 a into a is a square ಈ ಪಾರ್ಟ್ ಕೂಡ ಬಂತು ನೋಡಿ 225 a square ಅಂತ ಹಾಗಾಗಿ ಇದು ಯಾವ ಒಂದು ಐಡೆಂಟಿಟಿ x ಮೈನಸ್ y ಅಂದರೆ 3 ಮೈನಸ್ 5a ಹೋಲ್ ಕ್ಯೂಬ್ ಇದನ್ನು ಯಾವ ರೀತಿ ಬರೀತೀರಾ 3 ಮೈನಸ್ 5a ಇಂಟು 3 ಮೈನಸ್ 5a ಇಂಟು 3 ಮೈನಸ್ 5a ಅಂತ ಬರಿತೀವಿ ಫೋರ್ತ್ ಕ್ವೆಶನ್ 64a ಕ್ಯೂಬ್ ಮೈನಸ್ 27b ಕ್ಯೂಬ್ ಮೈನಸ್ 144a ಸ್ಕ್ವೇರ್ b ಪ್ಲಸ್ 108ab ಸ್ಕ್ವೇರ್ ಇಲ್ಲಿ ಮೈನಸ್ ಇರೋದ್ರಿಂದ ನಾವು x ಮೈನಸ್ y ಹೋಲ್ ಕ್ಯೂಬ್ ಐಡೆಂಟಿಟಿಯನ್ನು ತಗೊಳ್ತೀವಿ x ಕ್ಯೂಬ್ ಮೈನಸ್ y ಕ್ಯೂಬ್ ಮೈನಸ್ 3xy ಇಂಟು x ಮೈನಸ್ y ಇಲ್ಲಿ ಇವಾಗ ಎಕ್ಸ್ ಕ್ಯೂಬ್ ಅಂದರೆ ನೋಡಿ ಇಲ್ಲಿ 64a ಹೋಲ್ ಕ್ಯೂಬ್ ಅಂದರೆ 4 ಆಗುತ್ತೆ 4 4 16 16 4 64 ಸೊ ದಿಸ್ ವಿಲ್ ಬಿಕಮ್ 4a ಈಸ್ ಅವರ್ ಎಕ್ಸ್ ಓಕೆ ಇಲ್ಲಿಗ 27b ಹೋಲ್ ಕ್ಯೂಬ್ ಅಂದರೆ 3b ಈಸ್ ಅವರ್ ವೈ ಓಕೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಆಯಿತು ಮತ್ತು ಇಲ್ಲಿ ಇವಾಗ ಮೈನಸ್ ಎಕ್ಸ್ ಕ್ಯೂಬ್ ಅಂದರೆ 4a ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂದರೆ 3b ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ಅಂದರೆ 4a ಇಂಟು ವೈ ಅಂದರೆ 3b ಇಂಟು 4a ಮೈನಸ್ 3b ಓಕೆ ಇಲ್ಲಿ ಇವೆರಡು ಎಕ್ಸ್ ವೈ ನಮಗೆ ಗೊತ್ತಾಗಿದೆ ಈ ಪಾರ್ಟು ಬರುತ್ತಾ ಅಂತ ನೋಡಬೇಕು ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 4 3 12 12 3 36 a ಇಂಟು ಬಿ ಈಸ್ ಎ ಬಿ 4a ಮೈನಸ್ 3b ಹಾಗೆ ಇರುತ್ತೆ ಓಕೆನಾ ಇಲ್ಲಿ ನೋಡಿ ಇವಾಗ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 4 24ಕ್ಕೆ 4 ದಶಕ 2 4 ಮೂಲ 12 12 2 14 ನೋಡಿ 144 a ಇಂಟು ಎ ಈಸ್ ಎ ಸ್ಕ್ವೇರ್ ಬಿ ಯಾವ ಪಾರ್ಟ್ ಬಂತು ನೋಡಿ ಇಲ್ಲಿರೋ ಪಾರ್ಟ್ ಬಂತು ಓಕೆ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 6 ಮೂಲ 18ಕ್ಕೆ 8 ದಶಕ 1 3 ಮೂಲ 9 1 10 a ಇಂಟು ಬಿ ಈಸ್ ಎ ಬಿ ನೋಡಿ ಇಲ್ಲಿ ಬಿ ಇಂಟು ಬಿ ಈಸ್ ಬಿ ಸ್ಕ್ವೇರ್ ಓಕೆ ಇಲ್ಲಿ ಎ ಇಲ್ಲ ನಾವು ಮಲ್ಟಿಪ್ಲೈ ಮಾಡೋದಕ್ಕೆ 108 ಎ ಬಿ ಸ್ಕ್ವೇರ್ ನೋಡಿ ಈ ಪಾರ್ಟ್ ಕೂಡ ಬಂದಿದೆ ಹಾಗಾಗಿ ಎಕ್ಸ್ ಮೈನಸ್ ವೈ ಅಂದರೆ ಯಾವ ರೀತಿ ಬರೀತೀರಾ 4a ಮೈನಸ್ 3b ಹೋಲ್ ಕ್ಯೂಬ್ ಅಂತ ಬರಿತೀವಿ ಬಿಡಿಸಿ ಬರೆಯೋದಾದರೆ 4a ಮೈನಸ್ 3b ಇಂಟು 4a ಮೈನಸ್ 3b ಇಂಟು 4a ಮೈನಸ್ 3b ದಿಸ್ ಈಸ್ ಅವರ್ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಏನಿದೆ 27p ಕ್ಯೂಬ್ ಮೈನಸ್ 1/216 ಮೈನಸ್ 9/2p ಸ್ಕ್ವೇರ್ ಪ್ಲಸ್ 1/4p ಇಲ್ಲಿ ಫ್ರ್ಯಾಕ್ಷನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಇಲ್ಲಿ 27p ಕ್ಯೂಬ್ ಅಂದರೆ ಇದು 3p ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಓಕೆನಾ ನೆಕ್ಸ್ಟು 1/216 ಇದು ಯಾವ ಒಂದು ಕ್ಯೂಬ್ ರೂಟ್ ಅಂತ ನೋಡೋಣ 6 ಇಂಟು 6 ಇಂಟು 6 ಮಾಡೋಣ ಲಾಸ್ಟಲ್ಲಿ ಇರೋದ್ರಿಂದ 6 6 36 36 ಇಂಟು 6 ಅಂದರೆ 6 6 36 3 ಕ್ಯಾರಿ 6 3 18 18 ಪ್ಲಸ್ 3 ಈಸ್ 21 ಸೊ 6 ಈಸ್ ದ ಸ್ಕ್ವೇರ್ ರೂಟ್ ಅಂದರೆ 1/6 ಹೋಲ್ ಕ್ಯೂಬ್ ಈಸ್ ಅವರ್ ವೈ ಇಲ್ಲಿ ಮೈನಸ್ ಇರೋದ್ರಿಂದ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಫಾರ್ಮುಲಾ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ ಇಲ್ಲಿ ಎಕ್ಸ್ ಜಾಗಕ್ಕೆ ಏನನ್ನ ಬರಿತೀವಿ 3p ಹೋಲ್ ಕ್ಯೂಬ್ ಮೈನಸ್ ವೈ ಅಂದರೆ 1/6 ಹೋಲ್ ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ಅಂದರೆ 3p ವೈ ಅಂದರೆ 1/6 ಇಂಟು ಎಕ್ಸ್ ಅಂದರೆ 3p ಮೈನಸ್ ವೈ ಅಂದರೆ 1/6 ಓಕೆನಾ ಈಗ ಈ ಪಾರ್ಟ್ ಬರುತ್ತಾ ಅಂತ ನೋಡಬೇಕು ನಾವೀಗ ಇಲ್ಲಿ ಮೈನಸ್ 3 ಇಂಟು 3p ಇಂಟು 1/6 ಅಲ್ಲಿ 3 1 3 3 2 6 ಆಯಿತು 3p ಇಂಟು 1 ಅಂದರೆ 3p/2 ಆಯಿತು ಓಕೆನಾ ಇಂಟು 3p ಮೈನಸ್ 1/6 ಇಲ್ಲಿ ನೋಡಿ 3 3 9 p ಇಂಟು p ಈಸ್ p ಸ್ಕ್ವೇರ್ ಬೈ 2 ಇಲ್ಲಿ 3 3 9 p ಸ್ಕ್ವೇರ್ ಬೈ 2 ಬಂತು ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ನಮಗೆ ಈ ಪಾರ್ಟ್ ಇಲ್ಲಿ ಸಿಕ್ಕಿದೆ ನೆಕ್ಸ್ಟ್ ಏನು ಈ ಪಾರ್ಟಿಂದ ಇದನ್ನು ನಾವು
ಡಿವೈಡ್ ಮಾಡಬೇಕು. ಇಲ್ಲಿಗ 3 1 3 ಕ್ಯಾನ್ಸಲ್ ಆಗುತ್ತೆ, 3 2 6 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿಗ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಆಗುತ್ತೆ. 3 1 3 ಅಂದರೆ ಇಲ್ಲಿ 3 1 ಕ್ಯಾನ್ಸಲ್ ಆಗಿದೆ. ಪಿ ಇಂಟು 1 ಈಸ್ ಪಿ, ದಟ್ ಈಸ್ 1 ಅಂತಾದರೂ ತೊಗೊಳ್ಬೋದು. ಬೈ 2 ಇಂಟು 2 ಈಸ್ 4, 1/4 ಪಿ. ನೋಡಿ ಈ ಪಾರ್ಟ್ ಕೂಡ ಬಂತು ನಮಗೆ. ಹಾಗಾಗಿ ಇದು ಯಾವ ಒಂದು ಐಡೆಂಟಿಟಿ ಎಕ್ಸ್ ಮೈನಸ್ ವೈ ಆಗಿರೋದ್ರಿಂದ 3p ಮೈನಸ್ ವೈ ಅಂದರೆ 1/6 ಹೋಲ್ ಕ್ಯೂಬ್. ಇದನ್ನು ಬಿಡಿಸಿ ಬರೆಯೋದಾದರೆ ಯಾವ ರೀತಿ ಬರಿತೀವಿ? 3p minus 1/6, 3p minus 1/6 into 3p minus 1/6 ಅಂತ ಬರಿತೀವಿ. This is our answer. 9th question, verify. First one, x cube plus y cube is equal to x plus y into x square minus xy plus y square. ಇದನ್ನ ವೆರಿಫೈ ಮಾಡಬೇಕಂದ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತಾ ಇಲ್ವಾ ಅಂತ. ಇಲ್ಲಿ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂದ ಹೋಲ್ ಬ್ರಾಕೆಟಲ್ಲಿ ಇರೋದನ್ನ ದೆನ್ ವೈ ಇಂದ ಹೋಲ್ ಬ್ರಾಕೆಟಲ್ಲಿ ಇರೋದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು ಬರುತ್ತಾ ಇಲ್ವಾ ಅಂತ ನೋಡೋಣ. ಓಕೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಈಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ವೈ, ದೆನ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ವೈ ಈಸ್ ಎಕ್ಸ್ ಸ್ಕ್ವೇರ್ ವೈ, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಎಕ್ಸ್ ವೈ ಇಂಟು ವೈ ಈಸ್ ವೈ ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್. ಇಲ್ಲಿ ಏನಾಗುತ್ತೆ ವೈ ಸ್ಕ್ವೇರ್ ಇಂಟು ವೈ ಈಸ್ ವೈ ಕ್ಯೂಬ್ ಆಗುತ್ತೆ. ಇಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಇದೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಇದೆ, ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದೆ, ಇವೆರಡು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್, ದಟ್ ಈಸ್ ಈಕ್ವಲ್ ಟು ಅವರ್ ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್. ಹಾಗಾಗಿ ಇದು ಸಿಂಪ್ಲಿಫೈ ಆಗುತ್ತೆ. ಅದೇ ರೀತಿನಲ್ಲಿ ಸೆಕೆಂಡ್ ಕ್ವೆಶನ್ ಏನಿದೆ, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಇಂಟು ವೈ ಸ್ಕ್ವೇರ್. ಸೇಮ್ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಂಟು ಇಲ್ಲಿ ಮೈನಸ್ ವೈ ಇಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಸೊ ಮಲ್ಟಿಪ್ಲಿಕೇಶನ್ ಮಾಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಈಸ್ ಎಕ್ಸ್ ವೈ ಸ್ಕ್ವೇರ್. ಇಲ್ಲಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ವೈ ಕ್ಯೂಬ್ ಆಯಿತು. ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಗೆಟ್ಸ್ ಕ್ಯಾನ್ಸಲ್, ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಉಳಿದಿರೋದೇನಿಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್. ನೋಡಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ಇಟ್ ಈಸ್ ಸಿಂಪ್ಲಿಫೈಡ್. 10th ಕ್ವೆಶನ್, ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ 27y ಕ್ಯೂಬ್ ಪ್ಲಸ್ 125z ಕ್ಯೂಬ್ ಅಂತ ಹಿಂಟ್ ಅಂದ್ಬಿಟ್ಟು ಸಿ ಕ್ವೆಶನ್ ನಂಬರ್ 9 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂದರೆ ಏನಂತ ಬಂದಿದೆ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಅಂತ ಇದೆ. ಇಲ್ಲೂ ಕೂಡ ಅದೇ ರೀತಿನಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಓಕೆ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಬರುತ್ತೆ, ಮೈನಸ್ ಇದ್ದರೆ ಪ್ಲಸ್ ಬರುತ್ತೆ. ಇಲ್ಲೀಗ 27y ಕ್ಯೂಬ್ ಅಂತ ಇದ್ದರೆ ಇದು 3ನ ಕ್ಯೂಬ್ ರೂಟ್ ಅಂತ ಗೊತ್ತು. ಸೊ 3y ಈಸ್ ಈಕ್ವಲ್ ಟು ಎಕ್ಸ್. ಓಕೆ, ನೆಕ್ಸ್ಟು 125z ಹೋಲ್ ಕ್ಯೂಬ್ ಅಂದರೆ ಇದು 5 5 5 25 25 5 125 ಎಕ್ಸ್ 5x ಈಸ್ ಅವರ್ y. ಈಗ ಎಕ್ಸ್ ಪ್ಲಸ್ 1 ಅಂದರೆ 3y ಪ್ಲಸ್ 5z ಆಯಿತು. ಇಲ್ಲೀಗ ಎಕ್ಸ್ ಸ್ಕ್ವೇರ್ ಅಂದರೆ 3y ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಅಂದರೆ 3y ಇಂಟು 5z ಪ್ಲಸ್ ವೈ ಸ್ಕ್ವೇರ್ ಅಂದರೆ 5z ಹೋಲ್ ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟು 3y ಪ್ಲಸ್ 5z ಹಾಗೆ ಉಳಿದಿರುತ್ತೆ. ಇಲ್ಲಿ 3 3s 9 ವೈ ಸ್ಕ್ವೇರ್ ಮೈನಸ್ 5 3s 15 ವೈ ಝೆಡ್, ವೈ ಇಂಟು ಝೆಡ್ ಈಸ್ ವೈ ಝೆಡ್ ಪ್ಲಸ್ ಇಲ್ಲಿ 5z ಸ್ಕ್ವೇರ್ ಅಂದರೆ 5 5s 25z ಹೋಲ್ ಸ್ಕ್ವೇರ್. ದಿಸ್ ಈಸ್ ಅವರ್
ಆನ್ಸರ್. ಓಕೆ, ಸೆಕೆಂಡ್ ಕ್ವೆಶನನ್ನು ನೋಡೋದಾದರೆ 64m³ ಮೈನಸ್ 343n³ ಅಂತ ಇದೆ. ಇದು ಕೂಡ x³ ಮೈನಸ್ y³ ಫಾರ್ಮುಲಾ ಏನಂತ ಬರ್ಕೊಳ್ತೀವಿ, ಎಕ್ಸ್ ಮೈನಸ್ ವೈ ಇರೋದ್ರಿಂದ ಇಲ್ಲಿ ಪ್ಲಸ್ ಬರುತ್ತೆ, x² ಪ್ಲಸ್ xy ಪ್ಲಸ್ y². ಓಕೆನಾ. ಈಗ ನೆಕ್ಸ್ಟು ಎಕ್ಸ್ ಅಂದರೆ 64m³ ಅಂದರೆ ಇದು 4 ಆಯಿತು. 4 4 16, 16 4 64. ಇಲ್ಲಿಗ 343 ಅಂದರೆ ಇದು ಪ್ರೈಮ್ ನಂಬರ್ ಆಗಿರೋದ್ರಿಂದ 3ಇಂದನೂ ಹೋಗಲ್ಲ, 5ಇಂದನೂ ಆಗಲ್ಲ, 7ಇಂದ ನೋಡೋಣ. ಇಲ್ಲಿ 7 4 28 ಆಗುತ್ತೆ. ಸೊ ಇಲ್ಲಿ 34ಅಲ್ಲಿ 28 ಹೋದರೆ ಇಲ್ಲಿ 6 ಉಳಿತೆ, 63 ಅಂದರೆ 7 9 63, ಅಗೈನ್ 7 7 49. ಸೊ ಇಲ್ಲಿಗ 343 ರೂಟ್ ಅಂದರೆ ಕ್ಯೂಬ್ ಅಂತ ಅಂದರೆ 7 ಆಗುತ್ತೆ. 7n³ ಅಂದರೆ ಇಲ್ಲಿ x ಈಸ್ ಈಕ್ವಲ್ ಟು 4m, y ಈಸ್ ಈಕ್ವಲ್ ಟು 7n ಆಯಿತು. ಇಲ್ಲಿಗ ಬರ್ಕೊಳ್ಳೋಣ. 4m ಮೈನಸ್ 7n ಇಂಟು x² ಅಂದರೆ 4m² ಪ್ಲಸ್ 4m ಇಂಟು 7n ಪ್ಲಸ್ y² ಅಂದರೆ 7n ಹೋಲ್ ಸ್ಕ್ವೇರ್. ಓಕೆನಾ. ಇಲ್ಲಿಗ 4m ಮೈನಸ್ 7n ಹಾಗೆ ಉಳ್ಕೊಳ್ಳುತ್ತೆ. 4 4 16m² ಪ್ಲಸ್ 7 4 28m ಇಂಟು n ಪ್ಲಸ್ 7 7 49n². This is our answer. See you in the next class. Thank you.